ಸರ್ ಈಗ ತಾವು DCM ಅವರು ಮಾತಾಡ್ತಾರೆ ಸಚಿವರ ಕೇಳಿದ್ರೆ ಕೊಡ್ತಾರೆ. ಅವರು ಸಂಬಂಧಪಟ್ಟ ಯಾರಿಂದ ಕೇಳಿದ್ರೆ ಗೊತ್ತಿಲ್ಲ. ಯಾರ ಜಿಲ್ಲಾಧ್ಯಕ್ಷ ಕೊಡಬೇಕಾ ಅಥವಾ ಯಾರು ಸಂಬಂಧಪಟ್ಟವ್ರು ಕೊಡಬೇಕಾ ಗೊತ್ತಿಲ್ಲ. ಯಾರು ಕೇಳಿರ್ತಾರೆ ಅವ್ರು ಖಂಡಿತವಾಗಿ ಕೊಡ್ತಾರೆ. ಮಂತ್ರಿಗಳ ಬಗ್ಗೆ, ಶಾಸಕರ ಬಗ್ಗೆ ಕೊಟ್ಟೆ ಕೊಡ್ತಾರೆ. ಶಿಗ್ಗಾವಿ ಎಲೆಕ್ಷನ್ ನಂತರ ಈಗೇನು ಒಬ್ಬರಿಗಂತೂ ಇದು ಅಧ್ಯಕ್ಷ ಗಾದಿ ಬಂದಿತ್ತು, ಮತ್ತೆ ಇನ್ಯಾರಿಗಾರು ಏನಾರು ಹುದ್ದೆಗಳು? ಯಾವ್ದು ಅಧ್ಯಕ್ಷರು? ಒಬ್ಬರೇ ಇದ್ರು. ಶಿಗ್ಗಾವಿನಿಂದ ಏಕೈಕ ಕುಸ್ತಿಪಟ್ಟು ಒಬ್ಬರೇ ಅವರು, ಮತ್ತಾರಿಲ್ಲ. ಒಬ್ಬರೇ ಅವರು. ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ನಾವು ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಬಾರಂತ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಇವತ್ತು ಕೊಟ್ಟಿದ್ದೀವಿ. ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ. ಏನು ಮತ್ತೆ ಬಿಲ್ಗಳು, ಹಿಂದಿನ ಬಿಲ್ಗಳು ಈ ಸಾರಿ ಮಂಡನೆ ಆಗೋದು, ಅಪ್ರೂವಲ್ ಕೊಡೋದು ಅವೇ ಕಾಮನ್ ಆಗಿ ನಡೀತಾನೆ ಇರ್ತದೆ. ಸುಮಾರು ಒಂದು 20-25 ಬಿಲ್ಲು ಪ್ರತಿ ಸದನಲ್ಲಿ ಮಂಡನೆ ಆಗ್ತಾವೆ, ಚರ್ಚೆ ಆಗ್ತೈತಿ, ಪಾಸ್ ಆಗ್ತಾವೆ. ಸೊ ಅದು ಕಾಮನ್ ಆಗಿರುವಂಥದ್ದು. ಆ ಇಲಾಖೆಗೆ ಆಯಾ ಸಮಯಕ್ಕೆ ತಕ್ಕಂತೆ ಕಾನೂನಲ್ಲಿ ಬದಲಾವಣೆ ಮಾಡ್ತಾರೆ. ಸೊ ಅದು ಅಧಿವೇಶನದಾಗ ಪಾಸ್ ಮಾಡಬೇಕಾಗತ್ತೆ, ಸಹಮತಿ ಪಡಿಬೇಕಾಗತ್ತೆ, ಮಾಡ್ತಾರೆ ಅಷ್ಟೇ. ಮಹಾಮೇಳ ಮಾಡಲಿಕ್ಕೆ ನೋಡಿ, ಅದು ಮಾಡ್ತಾರೆ. ಅದಕ್ಕೆ ಏನು ಮಾತು ಕೊಡೋದು ಅವಶ್ಯಕತೆ ಇಲ್ಲ. 500-1000 ಜನ ಕೂಡ್ತಾರೆ. ಅದು ದಿನೇ ಮುಂಚೆ ಕೂಡ್ತಾಯಿದ್ರು 10,000 ಜನ ಮುಂಚೆ ನಮ್ಮದು ಪ್ರಾರಂಭ ಆದಾಗ. ಇವತ್ತಿಗೆ ಭಾಳ ಕಡಿಮೆ ಬಂದಿದೆ. ಸೊ ಅದು ನೆಗ್ಲೆಕ್ಟ್ ಮಾಡೋದೇ ಉತ್ತಮ. ಸರ್, ಪಂಚಮಸಾಲಿ ಅವರು 2A ಮೀಸಲಾತಿಗೆ ಮತ್ತೆ ಹೋರಾಟ ಸ್ಟಾರ್ಟ್ ಮಾಡೋರು ಮಾಡೇ ಮಾಡ್ತಾರೆ. ಅವ್ರ ಹಕ್ಕು ಪಡೀಲಿಕ್ಕೆ ಮಾಡೇ ಮಾಡ್ತಾರೆ. ಸರ್ಕಾರ ಏನಾದರೂ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಈಗಾಗಲೇ CM ಅವರು ಒಂದು ಸಾರಿ ಬೆಂಗಳೂರಲ್ಲಿ ಚರ್ಚೆ ಮಾಡಿದ್ದಾರೆ. ಮತ್ತೆ ಬೆಳಗಾವಿಯಲ್ಲಿ ಬಂದರೆ ಮತ್ತೆ ಅವ್ರಿಗೆ CM ಅವರು ಚರ್ಚೆ ಮಾಡ್ತಾರೆ. ಸರ್ಕಾರದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ, CM ಅವರು ಮಾಡ್ತಾರೆ. ಇಲ್ಲ, ಹೋರಾಟ ಇದ್ದೇ ಹೊರಗಡೆ ಇರ್ತೈತಿ, ಒಳಗಡೆ ಸದನ ನಡೀತಾ ಇದೆ. ಅದಕ್ಕೇನು ಸಂಬಂಧ ಇಲ್ಲ. ಸುಮಾರು 70-80 ಪ್ರತಿಭಟನೆಗಳು, ಮನವಿ ಕೊಡೋದಾಗಲಿ, ಚರ್ಚೆಗಳಾಗಲಿ ಹಾಗೇ ಆಗ್ತವೆ. ಸುಮಾರು 70-80 ಪ್ರತಿ ವರ್ಷ. ಇದು ಸರಿ ಹಾಗೆ ಆಗ್ತದೆ. ಈ ಬಾರಿ ಏನು ಹೆಚ್ಚಿನ ಒತ್ತು ಸಿಗುತ್ತಾ ಅಂತ ಉತ್ತರ ಕರ್ನಾಟಕ? ನೋಡಿ, ಅಲ್ಲೇ ಉತ್ತರ ಕನ್ನಡಕ್ಕೆ ಅಲ್ಲೇ ಪರಿಹಾರ ಕೊಡಬೇಕಂತಿಲ್ಲ. ಅದು ಬಜೆಟ್ನಲ್ಲಿ ಬರಬೇಕಾಗ್ತದೆ. ಅಲ್ಲಿ ಬರೀ ಚರ್ಚೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಥವಾ ವಿಳಂಬದ ಬಗ್ಗೆ ಮಾತ್ರ ಏನಾರ ಕೇಳಲಿಕ್ಕೆ ಅವಕಾಶ ಇದೆ. ಸೊ ಹೆಚ್ಚಿಗೆ ಅಲ್ಲೇ ಕೊಡಬೇಕಂತಿಲ್ಲ. ಅದೇನಿದ್ರು ಬಜೆಟ್ನಲ್ಲಿ ಬರಬೇಕಾಗ್ತೈತೆ. ಸೊ ಇನ್ನು ಏಪ್ರಿಲಲ್ಲಿದೆ, ಅವಾಗ ಅದಕ್ಕೆ ಹೆಚ್ಚು ಹೊತ್ಕೊಂಬಂಥ ಪ್ರಯತ್ನ ಮಾಡ್ತೀವಿ. ಸ್ವಾಮೀಜಿ ಒಬ್ಬರು ಮುಸ್ಲಿಮರ ಮತ ಹಕ್ಕು ಕಸಿದುಕೊಳ್ಳಬೇಕು ಅದೆಲ್ಲ ನೋಡಿ, ದೇಶದಲ್ಲಿ ದಿವಸ ಯಾರೋ ಒಬ್ರು ಹೇಳ್ತಾರೆ, ಮೂಲೆಯಲ್ಲಿ ನಿಲ್ತಾರೆ, ಅಲ್ಲೇ ಬೀಳ್ತಾನೆ, ಇಲ್ಲ ಬೀಳ್ತಾನೆ. ಇನ್ನು ಎಲ್ಲದಕ್ಕೂ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರವ್ರ ವೈಯಕ್ತಿಕವಾದಂಥ ಅಭಿಪ್ರಾಯ ಅದು. ಇರ್ಬೋದು ರದ್ದು ಮಾಡಬೇಕು ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ, ವಕ್ಫ್ ರದ್ದು ಮಾಡ್ತಾ ಅಂತ ಹೇಳ್ತಾರೆ. ಎಲ್ಲ ತಮ್ಮ ಬೇಕಾದಂಥ ವಿಚಾರಗಳನ್ನ ಹೇಳ್ತಾರೆ. ಅದು ವೈಯಕ್ತಿಕ ಅಭಿಪ್ರಾಯ. ಇನ್ನು ಅದನ್ನು ಇಡೀ ರಾಜ್ಯದ ಅಭಿಪ್ರಾಯ ಅಲ್ಲ. ಸೊ ಹೀಗಾಗಿ ಸರ್ಕಾರ ಪ್ರತಿಯೊಂದಕ್ಕೂ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಇಲ್ಲ, ಅದ್ರ ಬಗ್ಗೆ ಇಲ್ಲ ಯಾವುದೋ DCM